ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಪನ್ನೀರ್ ಡ್ರೈ ಮಸಾಲ ರೋಲ್ನ ಮಾಡೋದು ತೋರಿಸ್ತೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸುಲಭವಾಗಿ ರುಚಿಯಾಗಿ ನಾನು ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಪನ್ನೀರನ್ನ ತೊಗೊಂಡಿದ್ದೀನಿ. ನಾನು ಪನ್ನೀರನ್ನ ತೊಗೊಂಡು ಈ ಥರ ಸಣ್ಣದಾಗಿ ನಾನು ಕಟ್ ಮಾಡಿ ಇಡ್ತೀನಿ. ಪನ್ನೀರ್ ಜೊತೆ ನಾನು 1 ಗೆಡ್ಡೆ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿನೂ ಕೂಡ ಹೆಚ್ಚಿಟ್ಟಿದ್ದೀನಿ. ಈಗ ಪನ್ನೀರನ್ನ ನಾನು ಒಂದು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ 2 ನಿಮಿಷ ಪನ್ನೀರನ್ನ ಹುರಿತೀನಿ. ಯಾಕೆಂದರೆ ಪನ್ನೀರ್ದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಈ ಥರ ತುಪ್ಪದಲ್ಲಿ ಹುರಿಯೋದ್ರಿಂದ ಹಸಿ ವಾಸನೆ ಹೋಗುತ್ತೆ. 2 ನಿಮಿಷ ಹುರಿದಾದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಈಗ ತುಪ್ಪ ಬಿಸಿ ಆದಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಇವಾಗ 1 ಗೆಡ್ಡೆ ಈರುಳ್ಳಿ ನೋಡಿ, ಈ ಥರ ಉದ್ದುದ್ದ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ತೀನಿ. ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ್ಮೇಲೆ ದಪ್ಪ ಮೆಣಸಿನ್ಕಾಯಿ, ಈ ಥರ ಉದ್ದುದ್ದ ಕಟ್ ಮಾಡಿರ್ತೀರೋ ದಪ್ಪ ಮೆಣಸಿನ್ಕಾಯಿ, ಒಂದು ಚಿಕ್ಕ ದಪ್ಪ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿರ್ತಿದ್ದೆ, ಆ ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ತೀನಿ. ದಪ್ಪ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ತೀನಿ. ಮಸಾಲೆ ಇಷ್ಟೇ ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸಣ್ಣೂರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು 2-3 ನಿಮಿಷ ಚೆನ್ನಾಗಿ ಎಲ್ಲದೂ ಹೊಂದ್ಕೋಬೇಕು. ನಾವು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ, ಪನ್ನೀರು, ಮಸಾಲೆ ಎಲ್ಲ ಹಾಕಿರೋದು ಹೊಂದ್ಕೋಬೇಕು. ಒಂದು 2-3 ನಿಮಿಷ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಸಣ್ಣ ಉರಿನಲ್ಲೇ ಫ್ರೈ ಮಾಡಿದ್ದೀನಿ. ಇವಾಗ ಪನ್ನೀರ್ ಡ್ರೈ ರೆಡಿ ಆಯಿತು. ಇವಾಗ ಚಪಾತಿ ಮಾಡೋದನ್ನ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ರಿ. ಇವಾಗ ಚಪಾತಿನ ತೊಗೊಂಡು ಈಗ 2 ಚಪಾತಿ ತೊಗೊಂಡಿದ್ದೀನಿ. ಈಗ 1 ಚಪಾತಿ ಮೇಲೆ ನಾನು ಇವಾಗ ತಂದೂರಿ ಮಯೋನೀಸ್ನ ಹಾಕ್ತೀನಿ. ಈ ತಂದೂರಿ ಮಯೋನೀಸ್ನ ಇಷ್ಟನ್ನೇ ಹಾಕಬೇಕಂತ ಏನಿಲ್ಲ, ನಿಮ್ಮ ರುಚಿಗೆ ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಕೊಳ್ರಿ. ಇವಾಗ ತಂದೂರಿ ಮಯೋನೀಸ್ ಹಾಕಿದ ಮೇಲೆ ಎಗ್ಲೆಸ್ ಮಯೋನೀಸು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ನಿಮಗೆ ರುಚಿಗೆ ನೋಡಿಕೊಂಡು ಎಷ್ಟು ಬೇಕು ಹಾಕ್ಕೊಳ್ರಿ. ಈಗ ತಂದೂರಿ ಮಯೋನೀಸು ಮತ್ತು ಎಗ್ಲೆಸ್ ಮಯೋನೀಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಿರಿ. ಈಗ ನಾನು ತೋರಿಸ್ತಿದ್ದೇನಲ್ಲ, ಈ ಥರ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಿರಿ. ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಿದ ಮೇಲೆ ಈಗ ಪನ್ನೀರನ್ನ ಡ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿರಿ. ಇದನ್ನು ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಅದ್ರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಉದುರಿಸ್ರಿ. ಇದಾದಮೇಲೆ ಈ ಥರ ಫೋಲ್ಡ್ ಮಾಡಿರಿ, ರೋಲ್ ಮಾಡಿರಿ. ಈ ಥರ ಇಲ್ಲಿ ನಾನು ತೋರಿಸಿರೋ ಥರ ರೋಲ್ ಮಾಡಿ ಕೊಡಿರಿ ಮಕ್ಕಳಿಗೆ. ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರಿಗೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರು ಸ್ಕೂಲಿಂದ ಬರ್ತಾರಲ್ಲ ಆವಾಗ ಈ ಥರ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಪನ್ನೀರ್ ರೋಲ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಬೋದು, ರುಚಿಯಾಗಿ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸ್ನೇಹಿತರೆ. ಖಂಡಿತ ನಿಮ್ಮನೇಲಿ ನೀವೊಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಾದಮೇಲೆ ರುಚಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ರೆಡಿ ಆಯಿತು.
ಪನ್ನೀರ್ ಡ್ರೈ ಮಸಾಲ ರೋಲು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.